ಆತ್ಮೀಯ ಶಿಕ್ಷಕ ಬಂಧು ಭಗಿನಿಯರೇ, ತಮಗೆಲ್ಲರಿಗೂ ENK ಲೆವೆಲ್ 3ಯ RNW ಪಠ್ಯಕ್ರಮದ ಮಾಡ್ಯೂಲ್ 9 ಓವರ್ವ್ಯೂ ಆಫ್ RNW ಅಂಡ್ ಹೌ ಟು ಸ್ಕ್ಯಾಫೋಲ್ಡ್ ರೀಡಿಂಗ್ಗೆ ಆತ್ಮೀಯ ಸ್ವಾಗತ. ಈ ಮಾಡ್ಯೂಲ್ನಲ್ಲಿ ನೀವು ENK ಲೆವೆಲ್ 3ಯ ಓವರ್ವ್ಯೂ ಆಫ್ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಕರಿಕ್ಯುಲಮ್ ಮತ್ತು ರೀಡಿಂಗ್ ಅನ್ನು ಹೇಗೆ ಸ್ಕ್ಯಾಫೋಲ್ಡ್ ಮಾಡುವುದು ಎಂಬುದನ್ನು ಕುರಿತು ತಿಳಿಯುವಿರಿ. ENK believes that reading is a fundamental ability for higher learning. ಉನ್ನತ ಕಲಿಕೆಗೆ ಓದುವಿಕೆ ಒಂದು ಮೂಲಭೂತ ಸಾಮರ್ಥ್ಯ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಯಶಸ್ಸನ್ನು ಹೊಂದಲು ಆದಷ್ಟು ಬೇಗನೆ ಓದುವುದನ್ನು ಕಲಿಯಬೇಕು. Reading in English opens children worlds to outside experience and knowledge. ಇಂಗ್ಲಿಷ್ನಲ್ಲಿ ಓದುವುದರಿಂದ ವಿದ್ಯಾರ್ಥಿಗಳು ತಮ್ಮ ಪ್ರಪಂಚವನ್ನು ಹೊರಗಿನ ಅನುಭವಕ್ಕೆ ಕಟ್ಟಿಕೊಳ್ಳಲು ಮತ್ತು ಹೆಚ್ಚಿನ ಜ್ಞಾನಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ಳಲು ಸಹಾಯವಾಗುತ್ತದೆ. ಶಿಕ್ಷಕರೇ, ಈಗಾಗಲೇ ನೀವು ಕೆಲವು ಮುಖ್ಯ ಅಂಶಗಳನ್ನು ತಿಳಿದುಕೊಂಡಿದ್ದೀರಿ. ಅದರಲ್ಲಿ ಮುಖ್ಯವಾದುದು one of the main goals of the NEP to ensure the ability of students to read independently by the end of grade 3. ಅಂದರೆ 3ನೇ ತರಗತಿಯ ಅಂತ್ಯದ ವೇಳೆಗೆ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಓದುವ ಸಾಮರ್ಥ್ಯವನ್ನು ಖಚಿತಪಡಿಸಿಕೊಳ್ಳುವುದು NEPಯ ಮುಖ್ಯ ಗುರಿಗಳಲ್ಲಿ ಒಂದಾಗಿದೆ. ನಿಪುಣ್ ಭಾರತ್ನಲ್ಲಿ ವಿವರಿಸಿದಂತೆ ಕರಿಕ್ಯುಲಮ್ ಔಟ್ಕಮ್ ರೀಡಿಂಗ್ ಸ್ಮಾಲ್ ಟೆಕ್ಸ್ಟ್ ಇನ್ ಇಂಗ್ಲಿಷ್ ಆಗಿದೆ. ಅಂದರೆ ಇಂಗ್ಲಿಷ್ನಲ್ಲಿರುವ ಸಣ್ಣ ಸಣ್ಣ ಪಠ್ಯಾಂಶಗಳನ್ನು ಓದಿ ಅರ್ಥೈಸಿಕೊಳ್ಳುವುದಾಗಿದೆ. ಶಿಕ್ಷಕರೇ, ನಾವೀಗ ENKಯ ಗೋಲ್ಸ್ಗಳನ್ನು ತಿಳಿದುಕೊಳ್ಳೋಣ. The goal of ENK is to ensure that 1. Students read small unknown text fluently and with understanding. ವಿದ್ಯಾರ್ಥಿಗಳು ಸ್ಮಾಲ್ ಅನ್ನೌನ್ ಟೆಕ್ಸ್ಟ್ ಅನ್ನು ಫ್ಲೂಯೆಂಟ್ ಆಗಿ ಓದಿ ಅರ್ಥೈಸಿಕೊಳ್ಳುವುದು. 2. The text read by students can consist of familiar words and be read with a speed of 30 to 50 words per minute with an accuracy level of 95%. ಅಂದರೆ ವಿದ್ಯಾರ್ಥಿಗಳು ಓದುವ ಪಠ್ಯವು ಫ್ಯಾಮಿಲಿಯರ್ ವರ್ಡ್ಸ್ಗಳನ್ನು ಒಳಗೊಂಡಿದ್ದು ಪ್ರತಿ ನಿಮಿಷಕ್ಕೆ 30 ರಿಂದ 50 ವರ್ಡ್ ಸ್ಪೀಡ್ನಂತೆ 95% ಅಕ್ಯುರಸಿಯೊಂದಿಗೆ ಓದುವುದಾಗಿದೆ. 3. Students understand and explain what they have read. ವಿದ್ಯಾರ್ಥಿಗಳು ತಾವು ಓದಿದ್ದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವಿವರಿಸುವುದು. ENK works on few principles. 1. Reading with understanding. This is defined as the student's ability to both decode and know what they read. ಓದುವ ಮತ್ತು ಓದಿದ್ದನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ, ಅದುವೇ ಗ್ರಹಿಕೆಯೊಂದಿಗೆ ಓದು. ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಈ ಡಿಕೋಡಿಂಗ್ ಮತ್ತು ಕಾಂಪ್ರಹೆನ್ಷನ್ನ ಜೊತೆಗೆ ಫ್ಲುಯೆನ್ಸಿಯೂ ಕೂಡ ಸೇರಿಕೊಳ್ಳುತ್ತದೆ. 2. Student must have a basic grasp of the vocabulary and grammar of the language. ಚೆನ್ನಾಗಿ ಓದಲು ಮತ್ತು ಓದಿದ್ದನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳು ಬೇಸಿಕ್ ಗ್ರಾಸ್ಪ್ ಆಫ್ ದ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಆಫ್ ದ ಲ್ಯಾಂಗ್ವೇಜ್ ಅನ್ನು ತಿಳಿದಿರಬೇಕು. ಓರಲ್ ಪ್ರೊಫಿಷಿಯನ್ಸಿ ಇಲ್ಲದೆ ವಿದ್ಯಾರ್ಥಿಗಳು ಫ್ಲುಯೆಂಟ್ ಆಗಿ ಓದಲು ಇಲ್ಲವೇ ಓದಿದ್ದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಓದಿದ್ದನ್ನು ಅರ್ಥ ಮಾಡಿಕೊಳ್ಳುವುದು ಫ್ಲುಯೆನ್ಸಿಗೆ ಅತ್ಯಗತ್ಯವಾಗಿ ಬೇಕು. Understanding what they read is essential for fluency. ಪ್ರತಿ ವರ್ಡ್ನ ನಂತರ ಏನಾಗಬಹುದು ಎಂಬುದನ್ನು ವಿದ್ಯಾರ್ಥಿಗಳು ಊಹಿಸುವುದರಿಂದ ಫ್ಲುಯೆನ್ಸಿ ಹೆಚ್ಚಾಗುತ್ತದೆ. 3. English as foreign language is not like Kannada, where students come to school with some knowledge of vocabulary. ಇಂಗ್ಲಿಷ್ ಫಾರಿನ್ ಲ್ಯಾಂಗ್ವೇಜ್ ಆದ್ದರಿಂದ ವಿದ್ಯಾರ್ಥಿಗಳು ಕನ್ನಡದಷ್ಟು ವೊಕ್ಯಾಬ್ಯುಲರಿಯ ನಾಲೆಜ್ ಇಲ್ಲದೆ ಶಾಲೆಗೆ ಬಂದಿರುತ್ತಾರೆ. ಆದ್ದರಿಂದ ಅವರಿಗೆ ಲ್ಯಾಂಗ್ವೇಜ್ ಅನ್ನು ಅರ್ಥ ಮಾಡಿಕೊಳ್ಳಲು ಅ ಲಾಟ್ ಆಫ್ ಓರಲ್ ಇನ್ಪುಟ್ಸ್ ಗಳನ್ನು ಒದಗಿಸಬೇಕಾಗುತ್ತದೆ. ENK ಕರಿಕ್ಯುಲಮ್ ಮೊದಲ 2 ವರ್ಷಗಳಲ್ಲಿ ಓರಲ್ ಇಂಗ್ಲಿಷ್ ಟೀಚಿಂಗ್ ನಲ್ಲಿ ಎಸೆನ್ಷಿಯಲ್ ವೊಕ್ಯಾಬ್ಯುಲರಿ ಅಂಡ್ ಗ್ರಾಮರ್ಗಾಗಿ ಗಣನೀಯ ಸಮಯವನ್ನು ವಿನಿಯೋಗಿಸಿದೆ.
4. Scaffolding the reading process is a very important part of ENK. ಇದನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ತಿಳಿಯೋಣ. ಮೊದಲ 2 ವರ್ಷಗಳಲ್ಲಿ ಆಲ್ಫಾಬೆಟ್ ಮತ್ತು ಅದರ ಕಾಂಬಿನೇಷನ್ಸ್ ಗಳ ಬೋಧನೆಗೆ ಹೆಚ್ಚಿನ ಗಮನ ಕೇಂದ್ರೀಕರಿಸಲಾಗಿದೆ. ಶಿಕ್ಷಕರೇ, ನೀವು ಸೆಂಟೆನ್ಸ್ ಗಳನ್ನು ಓದುವಾಗ ಅದರ ಅರ್ಥವನ್ನು ವಿವರಿಸುವುದು, ವಿದ್ಯಾರ್ಥಿಗಳು ವರ್ಡ್ಸ್ ಗಳ ಕೆಳಗೆ ಬೆರಳನ್ನಿಡುತ್ತಾ ಪಠ್ಯವನ್ನು ಅನುಸರಿಸುವುದರಿಂದ ರೀಡಿಂಗ್ ಅನ್ನು ಸ್ಕ್ಯಾಫೋಲ್ಡ್ ಮಾಡುತ್ತೀರಿ. L&S ಕ್ಲಾಸ್ನ ಸ್ಟೋರಿ ಸೆಷನ್ ನಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಕೇಳಿಸಿಕೊಂಡಿರುವ ಸ್ಟೋರಿ ಸೆಂಟೆನ್ಸ್ ಗಳನ್ನು ವಿದ್ಯಾರ್ಥಿಗಳ ವರ್ಕ್ಬುಕ್ ನಲ್ಲಿ ರೀಡಿಂಗ್ ಪ್ರಾಕ್ಟೀಸ್ ಗಾಗಿ ಬಳಸಲಾಗಿದೆ. ಲೆವೆಲ್ 2 ನಲ್ಲಿ ವಿದ್ಯಾರ್ಥಿಗಳಿಗೆ ನ್ಯೂ ಸೆಂಟೆನ್ಸ್ ಗಳನ್ನು ಪರಿಚಯಿಸಲಾಗಿದೆ. ಸೆಂಟೆನ್ಸ್ ಗಳ ರೀಡಿಂಗ್ ಅನ್ನು ಸ್ಕ್ಯಾಫೋಲ್ಡ್ ಮಾಡಲು ನೀವು ಆಕ್ಷನ್ ನೊಂದಿಗೆ ನ್ಯೂ ಸೆಂಟೆನ್ಸ್ ಗಳನ್ನು ಓದಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ ವಾಕ್ಯದ ಅರ್ಥವನ್ನು ಊಹಿಸಲು ಅನುವು ಮಾಡಿಕೊಟ್ಟಂತಾಗುತ್ತದೆ. ಇದನ್ನು ರಿವರ್ಸ್ TPR ಎಂದು ಕರೆಯುತ್ತಾರೆ. ಶಿಕ್ಷಕರೇ, ನೀವು ಸೆಂಟೆನ್ಸ್ ಗಳನ್ನು ಓದುವಾಗ ವಿದ್ಯಾರ್ಥಿಗಳು ಅವರ ವರ್ಕ್ಬುಕ್ ನಲ್ಲಿ ಸೆಂಟೆನ್ಸ್ ಗಳ ಕೆಳಗೆ ಬೆರಳನ್ನಿಡುತ್ತಾ ಓದುವಿಕೆಯನ್ನು ಅನುಸರಿಸಲು ತಿಳಿಸಬೇಕು. ನೀವು ಕೆಲವು ಪದಗಳನ್ನು ಉಚ್ಚರಿಸುವುದನ್ನು ಅಥವಾ ಓದುವುದನ್ನು ನಿಲ್ಲಿಸಿದಾಗ ವಿದ್ಯಾರ್ಥಿಗಳು ಆ ಪದಗಳನ್ನು ಓದಬೇಕು. ಇವೆಲ್ಲವೂ ರೀಡಿಂಗ್ ನ ಇಂಟ್ರೊಡಕ್ಟರಿ ಎಕ್ಸರ್ಸೈಸ್ ಗಳಾಗಿದ್ದು, ಇವುಗಳ ಮೂಲಕ ವಿದ್ಯಾರ್ಥಿಗಳು ರೀಡಿಂಗ್ ನ ಬೇಸಿಕ್ಸ್ ಗಳನ್ನು ಕಲಿಯುತ್ತಾರೆ. ನಾವೀಗ ರೀಡಿಂಗ್ ಅಂಡ್ ರೈಟಿಂಗ್ ಎಟ್ ಲೆವೆಲ್ 3 ಯ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. The level 3 curriculum is based on the Nalikali Continuum approach. ಇಲ್ಲಿ ಒಂದೇ ರೀತಿಯ ಎಕ್ಸರ್ಸೈಸ್ ಗಳ ಸೀರೀಸ್ ಅನ್ನು ಸಂಕೀರ್ಣತೆಯ ಆಧಾರದ ಮೇಲೆ ಮೈಲ್ಸ್ಟೋನಿನಾದ್ಯಂತ ಜೋಡಿಸಲಾಗಿದೆ. ಫಸ್ಟ್ ಮೈಲ್ಸ್ಟೋನ್ ನಲ್ಲಿ ಗ್ಲಾಸರಿ ಮತ್ತು ಪಂಕ್ಚುಯೇಷನ್ ಬಳಕೆಯ ಬಗ್ಗೆ ಕೇಂದ್ರೀಕರಿಸಲಾಗಿದೆ. ಇದು ವಿದ್ಯಾರ್ಥಿಗಳನ್ನು ಇಂಡಿಪೆಂಡೆಂಟ್ ರೀಡಿಂಗ್ ಗೆ ಸಿದ್ಧಗೊಳಿಸುತ್ತದೆ. ಮೈಲ್ಸ್ಟೋನ್ 2 ರಿಂದ 4 ರಲ್ಲಿ ಲೆವೆಲ್ 1 ಮತ್ತು ಲೆವೆಲ್ 2 ನಲ್ಲಿ ಕಲಿತ ಲೆಟರ್ ಸೌಂಡ್ ಕಾಂಬಿನೇಷನ್ ರೂಲ್ಸ್ ಗಳನ್ನು ರಿವೈಸ್ ಮಾಡಲಾಗುತ್ತದೆ. ಮೈಲ್ಸ್ಟೋನ್ 5 ರಿಂದ 8 ರಲ್ಲಿ ನ್ಯೂ ಲೆಟರ್ ಸೌಂಡ್ ಕಾಂಬಿನೇಷನ್ಸ್ ಮತ್ತು ಗ್ರಾಮರ್ ರೂಲ್ಸ್ ನ ಪರಿಚಯಿಸುವಿಕೆಯ ಮೇಲೆ ಕೇಂದ್ರೀಕರಿಸಲಾಗಿದೆ. ಇವು ರೀಡಿಂಗ್ ಮತ್ತು ಕಾಂಪ್ರಹೆನ್ಷನ್ ಗೆ ಸಹಾಯ ಮಾಡುತ್ತವೆ. ಎಲ್ಲಾ ಮೈಲ್ಸ್ಟೋನ್ಸ್ ಗಳಲ್ಲಿನ ರೀಡಿಂಗ್ ಎಕ್ಸರ್ಸೈಸ್ ಗಳನ್ನು ರಿಪಿಟೇಟಿವ್ ಸೈಕಲ್ ನ ರೂಪದಲ್ಲಿ ಜೋಡಿಸಲಾಗಿದೆ. ಪ್ರತಿ ಸೈಕಲ್ ನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಸ್ಕ್ಯಾಫೋಲ್ಡಿಂಗ್ ರೀಡಿಂಗ್ ನ ಕೀ ರೋಲ್ ನ ಅಡಿಯಲ್ಲಿ ವರ್ಡ್ಸ್, ಸೆಂಟೆನ್ಸ್ ಮತ್ತು ಸ್ಟೋರೀಸ್ ಗಳನ್ನು ಓದುತ್ತಾರೆ. ಮೈಲ್ಸ್ಟೋನ್ 2 ರಿಂದ 4 ರವರೆಗಿನ ಎಕ್ಸರ್ಸೈಸ್ ಗಳು 3 ರಿಪಿಟೇಟಿವ್ ಸೈಕಲ್ಸ್ ಗಳನ್ನು ಹೊಂದಿವೆ. ಒಂದು ಸಿಂಪಲ್ ವರ್ಡ್ ಅಂಡ್ ಸೆಂಟೆನ್ಸ್ ರೀಡಿಂಗ್. ವಿದ್ಯಾರ್ಥಿಗಳು ಪ್ರತಿ ಸೈಕಲ್ ಅನ್ನು ರೀಡ್ ಅಲೌಡ್ ಎಕ್ಸರ್ಸೈಸ್ ನಿಂದ ಪ್ರಾರಂಭಿಸುತ್ತಾರೆ. ಇದು ವಿದ್ಯಾರ್ಥಿಗಳು ಲೆವೆಲ್ 2 ನಲ್ಲಿ ಕಲಿತ ಸಿಂಪಲ್ 4 ಅಂಡ್ 5 ಲೆಟರ್ ವರ್ಡ್ಸ್ ಗಳ ರಿವಿಷನ್ ಎಕ್ಸರ್ಸೈಸ್ ನ ನಂತರ ಆ ವರ್ಡ್ಸ್ ಗಳನ್ನೊಳಗೊಂಡ ಸೆಂಟೆನ್ಸ್ ಗಳನ್ನು ಓದುವ ಎಕ್ಸರ್ಸೈಸ್ ಗಳನ್ನು ಒಳಗೊಂಡಿವೆ. ಸೈಕಲ್ 1 ರಲ್ಲಿರುವ ವರ್ಡ್ಸ್ ಗಳು ಸಿಂಪಲ್ ಆಗಿದ್ದು, ಸೆಂಟೆನ್ಸ್ ಗಳು ರಿಪೀಟೆಡ್ ಫ್ರೇಸ್ ಗಳನ್ನು ಹೊಂದಿದ್ದು ಈಸಿಲಿ ಡಿಕೋಡೆಬಲ್ ಗಳಾಗಿವೆ. ಫಾರ್ ಎಕ್ಸಾಂಪಲ್, ದ ಲಿಸ್ಟ್ ಈಸ್ ಆನ್ ದ ರ್ಯಾಕ್, ದ ಕಾರ್ಡ್ ಈಸ್ ಇನ್ ದ ಪ್ಯಾಕ್. ಇವು ಈಸಿ ಟು ರೀಡ್ ಅಂಡ್ ರಿಪಿಟೇಟಿವ್ ಆಗಿದ್ದು, ಮುಖ್ಯವಾಗಿ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಗಳಾಗಿವೆ. ಶಿಕ್ಷಕರೇ, ನೀವು ವಿದ್ಯಾರ್ಥಿಗಳಿಗೆ ಮೊದಲ ಸೆಂಟೆನ್ಸ್ ಅನ್ನು ಓದಲು ಸಹಕರಿಸಬೇಕು. ನಂತರ ವಿದ್ಯಾರ್ಥಿಗಳೇ ಸ್ವತಃ ತಾವೇ ಸೆಂಟೆನ್ಸ್ ಗಳನ್ನು ಓದುವಂತೆ ಮಾಡಬೇಕು. ಸೈಕಲ್ 2 ಮತ್ತು 3 ಹೆಚ್ಚು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಗಳನ್ನು ಹೊಂದಿದ್ದು, ಇವು ಒಂದು ಸಿಚುಯೇಷನ್ ಅಥವಾ ಒಂದು ಸ್ಟೋರಿಯನ್ನು ಡಿಸ್ಕ್ರೈಬ್ ಮಾಡುತ್ತವೆ. ಉದಾಹರಣೆಗೆ, ದೇರ್ ವಾಸ್ ಎ ಟೆಂಪಲ್ ಬೈ ದ ರಿವರ್ ಬ್ಯಾಂಕ್. ಇನ್ ದ ಟೆಂಪಲ್ ವಾಸ್ ಎ ವಾಟರ್ ಟ್ಯಾಂಕ್. ಎ ವಾಲ್ ವಾಸ್ ನೆಕ್ಸ್ಟ್ ಟು ದ ಟ್ಯಾಂಕ್. A bell was on the wall. A bull ran into the wall. The bell rolled off the wall. The bell fell into the well. And the wall fell into the tank.
ಕೆಲವೊಮ್ಮೆ ವಿದ್ಯಾರ್ಥಿಗಳು ಓದುವಾಗ ವರ್ಡ್ಸ್ ಗಳನ್ನು ಟ್ರಿಪ್ ಓವರ್ ಅಥವಾ ವಮಿಟ್ ಮಾಡಬಹುದು, ಅಂದರೆ ಬಿಟ್ಟು ಓದಬಹುದು. ಅಂತಹ ಸಮಯದಲ್ಲಿ ಈ ವರ್ಡ್ಸ್ ಗಳನ್ನು ಸಿಂಪಲ್ ಆಗಿ ಹೇಳದೆ ವರ್ಡ್ಸ್ ಗಳನ್ನು ಸೌಂಡ್ ಗಳಾಗಿ ಬ್ರೇಕ್ ಮಾಡುವುದರ ಮೂಲಕ ವರ್ಡ್ಸ್ ಗಳನ್ನು ಓದಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಡಿಕೋಡ್ ಮಾಡಲು ಕಲಿಸದ ನ್ಯೂ ವರ್ಡ್ ಗಳನ್ನು ಓದಬೇಕಾಗುತ್ತದೆ. ಉದಾಹರಣೆಗೆ ಟೆಂಪಲ್. ಇಲ್ಲಿ ಹೊಸ ಪ್ರೊನೌನ್ಸಿಯೇಷನ್ ರೂಲ್ ಇರುತ್ತದೆ. ಒಂದು ವರ್ಣ ಅಂತ್ಯದಲ್ಲಿರುವ ಲೆ ಅನ್ನು ಟೇಬಲ್ ಅಥವಾ ಆಪಲ್ ನಲ್ಲಿರುವಂತೆ ಎಲ್ ಎಂದು ಓದಲಾಗುತ್ತದೆ ಎಂಬುದನ್ನು ವಿವರಿಸಿ. ನಂತರ ಪದವನ್ನು ಟೆಮ್ ಮತ್ತು ಪಲ್ ಎಂದು ಬ್ರೇಕ್ ಮಾಡುವುದರ ಮೂಲಕ ಪ್ರೊನೌನ್ಸ್ ಮಾಡಲು ಸಹಾಯ ಮಾಡಿ. ಎರಡನೇ ಸೈಕಲ್, ರೀಡಿಂಗ್ ದ ಸ್ಟೋರಿ ಸೆಂಟೆನ್ಸಸ್ ಅಂಡ್ ಸ್ಟೋರೀಸ್. ಈ ಹಂತದ ಸ್ಕ್ಯಾಫೋಲ್ಡಿಂಗ್ ಎಕ್ಸರ್ಸೈಸ್ ವಿದ್ಯಾರ್ಥಿಗಳಿಗೆ ಸ್ಟೋರಿ ಸೆಂಟೆನ್ಸಸ್ ಗಳನ್ನು ಮತ್ತು ಲೆವೆಲ್ 1, 2, 3 ನ ಸ್ಟೋರೀಸ್ ಗಳನ್ನು ಓದುವುದಾಗಿದೆ. ಲೆವೆಲ್ 1ರ ಫಸ್ಟ್ ಸೆಟ್ ಆಫ್ ಸ್ಟೋರಿ ಸೆಂಟೆನ್ಸ್ ಗಳು ಸಿಂಪಲ್ ಆಗಿದ್ದು ಇವುಗಳನ್ನು ವಿದ್ಯಾರ್ಥಿಗಳು ಇಂಡಿಪೆಂಡೆಂಟ್ ಆಗಿ ಓದಬಹುದಾಗಿದೆ. ಆದರೆ ನಾವು 2 ಮತ್ತು 3ನೇ ಲೆವೆಲ್ಗೆ ಹೋದಂತೆ ಸ್ಟೋರೀಸ್ ಲಾಂಗರ್ ಅಂಡ್ ಮೋರ್ ಕಾಂಪ್ಲೆಕ್ಸ್ ಗಳಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ಸ್ಕ್ಯಾಫೋಲ್ಡಿಂಗ್ ಟೆಕ್ನಿಕ್ ಅನ್ನು ಬಳಸಬಹುದು. ಸ್ಕ್ಯಾಫೋಲ್ಡಿಂಗ್ ಟೆಕ್ನಿಕ್ ದಟ್ ಇಂಪ್ರೂವ್ ರೀಡಿಂಗ್ ಸ್ಕಿಲ್ಸ್. ಮೊದಲನೆಯ ಸ್ಕ್ಯಾಫೋಲ್ಡಿಂಗ್ ಟೆಕ್ನಿಕ್ ಕೋರಲ್ ರೀಡಿಂಗ್. ಕೋರಲ್ ರೀಡಿಂಗ್ ಆಫ್ ದ ಸೆಂಟೆನ್ಸಸ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಈಗಾಗಲೇ ತಿಳಿದಿರುವ ಯೂಸ್ಫುಲ್ ಟೆಕ್ನಿಕ್ ಆಗಿದೆ. ಈ ಟೆಕ್ನಿಕ್ ಅನ್ನು ಟೀಚರ್ಸ್ ಕಾರ್ಡ್ ನಲ್ಲಿ ರೆಕಮೆಂಡ್ ಮಾಡಲಾಗಿಲ್ಲ, ಏಕೆಂದರೆ ಇದು ಯೂಶುವಲಿ ಎ ಹೋಲ್ ಕ್ಲಾಸ್ ಆಕ್ಟಿವಿಟಿ ಆಗಿದ್ದು ನಲಿಕಲಿ ತರಗತಿಯಲ್ಲಿ ಕಷ್ಟ ಸಾಧ್ಯವಾಗಿರುತ್ತದೆ. ಶಿಕ್ಷಕರು ಲೆವೆಲ್ 3ಗೆ ಸ್ಟೋರಿಯನ್ನು ವಿದ್ಯಾರ್ಥಿಗಳಿಗಾಗಿ ಓದಿದ ನಂತರ ಆ ಸಮಯದಲ್ಲಿ ಕೋರಲ್ ರೀಡಿಂಗ್ ಟೆಕ್ನಿಕ್ ಅನ್ನು ಬಳಸುವ ಸಂದರ್ಭವಿರುತ್ತದೆ. ಈ ಹಂತದಲ್ಲಿ ಶಿಕ್ಷಕರು 5 ನಿಮಿಷಗಳ ಕಾಲಾವಕಾಶವನ್ನು ಮೀಸಲಿಟ್ಟು ಲೆವೆಲ್ 3 ವಿದ್ಯಾರ್ಥಿಗಳಿಗೆ ತಮ್ಮೊಂದಿಗೆ ಸ್ಟೋರಿಯನ್ನು ಓದಲು ಪ್ರೋತ್ಸಾಹಿಸಬಹುದು. ಆದಾಗ್ಯೂ ಇದು ಶಿಕ್ಷಕರಿಗೆ ಲಭ್ಯವಿರುವ ಸಮಯವನ್ನು ಅವಲಂಬಿಸಿರುತ್ತದೆ. ಲೆವೆಲ್ 1 ಮತ್ತು ಲೆವೆಲ್ 2ನ ನಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಸ್ಟೋರಿಯನ್ನು ಓದುವಾಗ ಲೆವೆಲ್ 3ನ ವಿದ್ಯಾರ್ಥಿಗಳು ಸ್ಟೋರಿಯನ್ನು ಸಾಫ್ಟ್ ಆಗಿ ಓದಲು ತಿಳಿಸಿ. ಪ್ರತಿ ಸ್ಟೋರಿ ಟೆಲ್ಲಿಂಗ್ ಸೆಷನ್ನಲ್ಲಿ ಸ್ಟೋರಿಯನ್ನು ಹಲವಾರು ಬಾರಿ ಓದುವುದರಿಂದ ಲೆವೆಲ್ 3ಯ ಓಲ್ಡರ್ ಗ್ರೂಪ್ನ ವಿದ್ಯಾರ್ಥಿಗಳು ರೀಡಿಂಗ್ ಪ್ರಾಕ್ಟೀಸ್ ಸೆಷನ್ ನಂತೆ ಬಳಸಬಹುದು. ಇನ್ನೊಂದು ಸ್ಕ್ಯಾಫೋಲ್ಡಿಂಗ್ ಟೆಕ್ನಿಕ್ ಪೇರ್ಡ್ ರೀಡಿಂಗ್. ಇದನ್ನು ಮಾಡಲು ಹಲವಾರು ಮಾರ್ಗಗಳಿವೆ. 1. Both children can read each sentence together, adjusting their speed. ಇಬ್ಬರು ವಿದ್ಯಾರ್ಥಿಗಳು ತಮ್ಮ ವೇಗವನ್ನು ಸರಿಹೊಂದಿಸಿ ಪ್ರತಿ ವಾಕ್ಯವನ್ನು ಒಟ್ಟಿಗೆ ಓದಬಹುದು. 2. They can take turns to read one sentence each. When one child reads, the other follows the sentence with the finger. ವಿದ್ಯಾರ್ಥಿಗಳು ಪ್ರತಿಯೊಂದು ವಾಕ್ಯವನ್ನು ಓದಲು ಸರದಿ ತೆಗೆದುಕೊಳ್ಳಬಹುದು. ಒಂದು ವಿದ್ಯಾರ್ಥಿಯು ಓದಿದಾಗ ಇನ್ನೊಂದು ವಿದ್ಯಾರ್ಥಿಯು ಅದನ್ನು ಬೆರಳಿನಿಂದ ಅನುಸರಿಸಬೇಕು. 3. It is also possible for one child to read all the sentences while the other child follows the text. ಒಬ್ಬ ವಿದ್ಯಾರ್ಥಿಯು ಎಲ್ಲಾ ವಾಕ್ಯಗಳನ್ನು ಓದಲು ಸಹ ಸಾಧ್ಯವಿದೆ, ಆದರೆ ಇನ್ನೊಬ್ಬ ವಿದ್ಯಾರ್ಥಿಯು ಆಗ ಪಠ್ಯವನ್ನು ಅನುಸರಿಸಬೇಕು. ತದನಂತರ ಎರಡನೆಯ ವಿದ್ಯಾರ್ಥಿಯು ಓದಬೇಕು, ಮೊದಲನೆಯ ವಿದ್ಯಾರ್ಥಿಯು ಪಠ್ಯವನ್ನು ಅನುಸರಿಸಬೇಕು. Children can discuss difficult words and correct one another. ವಿದ್ಯಾರ್ಥಿಗಳು ಡಿಫಿಕಲ್ಟ್ ವರ್ಡ್ಸ್ ಗಳನ್ನು ಚರ್ಚಿಸಿ ಒಬ್ಬರಿಗೊಬ್ಬರು ಸರಿಪಡಿಸಬಹುದು. ಪೇಡ್ ರೀಡಿಂಗ್ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಅನ್ನು ಬಳಸಲು ಮತ್ತು ವಿದ್ಯಾರ್ಥಿಗಳು ಪರಸ್ಪರ ಕಲಿಯಲು ಸಹಾಯ ಮಾಡುತ್ತದೆ. ಎಲ್ಲಾ ಲೆವೆಲ್ 2ನ ಸ್ಟೋರಿ ಸೆಂಟೆನ್ಸ್ ಮತ್ತು ಸ್ಟೋರೀಸ್ ಗಳನ್ನು ಓದಲು ಪೇಡ್ ರೀಡಿಂಗ್ ಅನ್ನು ಪ್ರೋತ್ಸಾಹಿಸಬೇಕು. ಇಂಡಿಪೆಂಡೆಂಟ್ ರೀಡಿಂಗ್ ಅನ್ನು ಪ್ರಾಕ್ಟೀಸ್ ಮಾಡುವ ಮೊದಲು 3-4 ಬಾರಿ ಪೇಡ್ ರೀಡಿಂಗ್ ಪ್ರಾಕ್ಟೀಸ್ ಮಾಡಲು ಅನುವು ಮಾಡಿಕೊಡಿ. ಶಿಕ್ಷಕರೇ, ನಾವೀಗ ಇಂಡಿಪೆಂಡೆಂಟ್ ರೀಡಿಂಗ್ ನ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ ಸ್ಟೋರಿ ಸೆಂಟೆನ್ಸಸ್ ಅಂಡ್ ಪ್ಯಾಸೇಜಸ್ ಆರ್ ನೌನ್ ಟೆಕ್ಸ್ಟ್. ಅಂದರೆ ವಿದ್ಯಾರ್ಥಿಗಳು ಇವುಗಳನ್ನು ಪದೇ ಪದೇ ಕೇಳಿದ್ದು, ಓದಿದ್ದು, ಕಥೆಯೊಂದಿಗೆ ಚಿರಪರಿಚಿತರಾಗಿರುತ್ತಾರೆ.
ಪೇಡ್ ರೀಡಿಂಗ್ ನಿಂದಾಗಿ ಸ್ಟೋರಿ ಸೆಂಟೆನ್ಸಸ್ ಮತ್ತು ಸ್ಟೋರಿಯನ್ನು ಇಂಡಿಪೆಂಡೆಂಟ್ ಆಗಿ ಓದಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರುವ ಮೊದಲು ಕನಿಷ್ಠ 2 ರಿಂದ 3 ಬಾರಿ ಇಂಡಿಪೆಂಡೆಂಟ್ ಆಗಿ ಕಥೆಯನ್ನು ಓದಲು ಪ್ರೋತ್ಸಾಹಿಸಬೇಕು. ರಿವ್ಯೂನ ಸಮಯದಲ್ಲಿ ಕೆಲವು ವಾಕ್ಯಗಳ ಅರ್ಥವನ್ನು ವಿವರಿಸಲು ಕೇಳಿ. ಅಲ್ಲದೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ಗಳ ಬಗ್ಗೆ ಸಂಬಂಧಿಸಿದ ಕ್ವೆಶ್ಚನ್ಸ್ಗಳಿಗೆ ಉತ್ತರಿಸಲು ಕೂಡ ಕೇಳಿ. ಈಗ ನಾವು ರೀಡಿಂಗ್ ದ ಕಾಂಪೋಸಿಟ್ ಸ್ಟೋರಿಯ ಬಗ್ಗೆ ತಿಳಿದುಕೊಳ್ಳೋಣ. ಲೆವೆಲ್ 3 ನಲ್ಲಿ ವಿದ್ಯಾರ್ಥಿಗಳು ಕಾಂಪೋಸಿಟ್ ಸ್ಟೋರಿಯನ್ನು ಸಹ ಓದುತ್ತಾರೆ. ಇದು ಒಂದು ಪರ್ಟಿಕ್ಯುಲರ್ ಥೀಮ್ಗೆ ಸಂಬಂಧಿಸಿದ ಲೆವೆಲ್ 1, ಲೆವೆಲ್ 2 ಮತ್ತು ಲೆವೆಲ್ 3 ಸ್ಟೋರೀಸ್ಗಳ ಕಂಪೈಲೇಷನ್ ಆಗಿದೆ. ಕಥೆಯು ಚಿರಪರಿಚಿತವಾಗಿರುವುದರಿಂದ ಮತ್ತು ಹೆಚ್ಚಿನ ವಾಕ್ಯಗಳನ್ನು ಒರಿಜಿನಲ್ ಸ್ಟೋರೀಸ್ಗಳಿಂದ ಒಟ್ಟುಗೂಡಿಸಿ ಕಂಪ್ಲೀಟ್ ಸ್ಟೋರಿಯನ್ನು ಮಾಡಲಾಗಿರುವುದರಿಂದ ಈ ಕಂಪ್ಲೀಟ್ ಸ್ಟೋರಿಯನ್ನು ಅನ್ನೌನ್ ಟೆಕ್ಸ್ಟ್ಗೆ ಹೋಲಿಸಿದಾಗ ವಿದ್ಯಾರ್ಥಿಗಳು ಕಂಪ್ಲೀಟ್ ಸ್ಟೋರಿಯನ್ನು ಓದಲು ಸುಲಭವಾಗುತ್ತದೆ. ವಿದ್ಯಾರ್ಥಿಗಳು ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರುವ ಮೊದಲು ಕಂಪ್ಲೀಟ್ ಸ್ಟೋರಿಯನ್ನು ಪೇರ್ಸ್ಗಳಲ್ಲಿ ಮತ್ತು ಇಂಡಿಪೆಂಡೆಂಟ್ ಆಗಿ ಓದುವುದನ್ನು ಮುಂದುವರಿಸಬಹುದು. ರೀಡಿಂಗ್ ಅನ್ನು ರಿವ್ಯೂ ಮಾಡುವಾಗ ಶಿಕ್ಷಕರು ರೀಡಿಂಗ್ ಫ್ಲೂಯೆನ್ಸಿಯನ್ನು ರೆಕಾರ್ಡ್ ಮಾಡಬೇಕು ಅಥವಾ ORF ಅಂದರೆ ದ ನಂಬರ್ ಆಫ್ ವರ್ಡ್ಸ್ ಅ ಸ್ಟೂಡೆಂಟ್ ಕ್ಯಾನ್ ರೀಡ್ ಪರ್ ಮಿನಿಟ್ ಎಂಬುದನ್ನು ರೆಕಾರ್ಡ್ ಮಾಡಬೇಕು. ವೈ ಈಸ್ ದಿಸ್ ಇಂಪಾರ್ಟೆಂಟ್ ಎನ್ನುವುದಾದರೆ ರಿಸರ್ಚ್ ಇನ್ ಕಾಗ್ನಿಟಿವ್ ಸೈಕಾಲಜಿಯ ಪ್ರಕಾರ ದ ಬ್ರೈನ್ ಮಸ್ಟ್ ರೀಡ್ ಅಬೌಟ್ 35 to 60 ವರ್ಡ್ಸ್ ಪರ್ ಮಿನಿಟ್ ಟು ಟ್ರಾನ್ಸ್ಫರ್ ದ ವರ್ಡ್ಸ್ ಫ್ರಮ್ ವಿಜುವಲ್ ಮೆಮೊರಿ ಟು ದೇರ್ ಲಾಂಗ್ ಟರ್ಮ್ ಮೆಮೊರಿ. ಪದಗಳನ್ನು ವಿಜುವಲ್ ಮೆಮೊರಿನಿಂದ ಲಾಂಗ್ ಟರ್ಮ್ ಮೆಮೊರಿಗೆ ವರ್ಗಾಯಿಸಬೇಕಾದರೆ ಮೆದುಳು ಪ್ರತಿ ನಿಮಿಷಕ್ಕೆ ಸುಮಾರು 35 ರಿಂದ 60 ಪದಗಳನ್ನು ಓದಬೇಕು ಎಂದು ಹೇಳುತ್ತದೆ. ಓದುವ ಸಮಯದಲ್ಲಿ ವಿದ್ಯಾರ್ಥಿಗಳು ಪದೇ ಪದೇ ನಿಂತು ಇಲ್ಲವೇ ತಡವರಿಸಿ ವಾಕ್ಯವನ್ನು ಓದಲು ಪ್ರಾರಂಭಿಸಿದರೆ ಅವರು ವಾಕ್ಯದ ಅಂತ್ಯವನ್ನು ತಲುಪುವ ವೇಳೆಗೆ ಓದುವ ಟ್ರ್ಯಾಕ್ ಅನ್ನು ಕಳೆದುಕೊಳ್ಳುತ್ತಾರೆ. ORF ಅನ್ನು ಕ್ಯಾಲ್ಕುಲೇಟ್ ಮಾಡಲು ಪ್ಯಾಸೇಜ್ ನಲ್ಲಿರುವ ದ ನಂಬರ್ ಆಫ್ ವರ್ಡ್ಸ್ ಅನ್ನು ವಿದ್ಯಾರ್ಥಿಯು ಪ್ಯಾಸೇಜ್ ಅನ್ನು ಓದಲು ತೆಗೆದುಕೊಂಡ ಸಮಯದಿಂದ ಭಾಗಿಸಬೇಕು. An ORF of 30 to 50 words is a good enough fluency at this level. ಅಂದರೆ 30 ರಿಂದ 50 ಪದಗಳ ORF ಈ ಲೆವೆಲ್ನಲ್ಲಿ ಸಾಕಷ್ಟು ಉತ್ತಮ ಫ್ಲೂಯೆನ್ಸಿಯ ಪ್ರತೀಕವಾಗಿದೆ. ಶಿಕ್ಷಕರೇ, ನಿಮ್ಮ ಗಮನದಲ್ಲಿರಲಿ, ವಿದ್ಯಾರ್ಥಿಯು ಅರ್ಥಗ್ರಹಿಕೆ ಇಲ್ಲದೆ ಟಾಪ್ ಸ್ಪೀಡ್ನಲ್ಲಿ ಪ್ಯಾಸೇಜ್ ಅನ್ನು ಓದಲು ರೇಸಿಂಗ್ ಮಾಡುವುದು ಅರ್ಥವಿಲ್ಲದ್ದು. Accuracy is another important point to be considered by the teacher. ಶಿಕ್ಷಕರೇ, ನೀವು ಪರಿಗಣಿಸಬೇಕಾದ ಮತ್ತೊಂದು ಪ್ರಮುಖ ಅಂಶವೆಂದರೆ ಅಕ್ಯುರೆಸಿ. ಇದರಿಂದ ಫೆಮಿಲಿಯರ್ ಪ್ಯಾಸೇಜ್ ಅನ್ನು ಓದುವಾಗ ವಿದ್ಯಾರ್ಥಿಗಳು ಸುಮಾರು 90 to 95% ಪದಗಳನ್ನು ಸರಿಯಾಗಿ ಓದಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ಎಲ್ಲಿ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಮೊದಲು ವಿವರಿಸಿದಂತೆ ಅವುಗಳನ್ನು ಸರಿಪಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ನೀವು ಸಪೋರ್ಟ್ ನೀಡಬೇಕು. ನಾವು ಇಲ್ಲಿಯವರೆಗೆ ಚರ್ಚಿಸಿದ ಮೈಲ್ಸ್ಟೋನ್ 2 ರಿಂದ 4ರವರೆಗಿನ 3 ಸೈಕಲ್ಸ್ ಆಫ್ ರೀಡಿಂಗ್ ನ ಪ್ರಮುಖ ಅಂಶಗಳು: ರಿವಿಷನ್ ಆಫ್ ವರ್ಡ್ಸ್ ವಿತ್ ಕಾನ್ಸೋನೆಂಟ್ ಬ್ಲೆಂಡ್ಸ್, ರೀಡಿಂಗ್ ಆಫ್ ಸೆಂಟೆನ್ಸಸ್, ರೀಡಿಂಗ್ ನ್ಯೂ ವರ್ಡ್ಸ್, ರೀಡಿಂಗ್ ಸೆಂಟೆನ್ಸಸ್ ವಿತ್ ನ್ಯೂ ವರ್ಡ್ಸ್, reading of key sentences of stories of level 1, 2 and 3, reading of stories of level 1, 2 and 3. Stories are from the theme My Body, My Family, My Neighborhood. At the end of 3rd cycle, students read the composite story. ಅದರಂತೆಯೇ ಮೈಲ್ಸ್ಟೋನ್ 5 ರಿಂದ 8ರವರೆಗೆ 2 ಸೈಕಲ್ಸ್ ಆಫ್ ರೀಡಿಂಗ್ ಅನ್ನು ಹೊಂದಿದ್ದು, ಇಲ್ಲಿರುವ ಪ್ರಮುಖ ಅಂಶಗಳು: ರೀಡಿಂಗ್ ಆಫ್ ವರ್ಡ್ಸ್, ರೀಡಿಂಗ್ ಆಫ್ ಸೆಂಟೆನ್ಸಸ್ ವಿತ್ ದೀಸ್ ವರ್ಡ್ಸ್, ರೀಡಿಂಗ್ ಆಫ್ ಕೀ ಸೆಂಟೆನ್ಸಸ್ ಆಫ್ ಸ್ಟೋರೀಸ್ ಆಫ್ ಲೆವೆಲ್ 2 and 3, ರೀಡಿಂಗ್ ಆಫ್ ಸ್ಟೋರೀಸ್ ಆಫ್ ಲೆವೆಲ್ 2 and 3. Stories are for the themes, colors, numbers, animals and birds and transport.
At the end of the second cycle, students read the composite story. ಇಲ್ಲಿ ವಿದ್ಯಾರ್ಥಿಗಳು ಲೆವೆಲ್ 1ನ ಸ್ಟೋರಿಯನ್ನು ಓದುವುದಿಲ್ಲ. This is because from milestone 5 onwards, children are exposed to read an unknown story. ಮೈಲ್ಸ್ಟೋನ್ 5ರಿಂದ 8ರವರೆಗೆ ಕವರ್ ಆಗಿರುವ ಟಾಪಿಕ್ಸ್ ಗಳನ್ನು ನೋಡುವುದಾದರೆ, ಮೈಲ್ಸ್ಟೋನ್ 5 ಡಬಲ್ ಕಾನ್ಸೋನೆಂಟ್ಸ್, ಮೈಲ್ಸ್ಟೋನ್ 6 ಸೈಲೆಂಟ್ ಲೆಟರ್ಸ್, ಮೈಲ್ಸ್ಟೋನ್ 7 ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್, ಮೈಲ್ಸ್ಟೋನ್ 8 ಹೋಮೋಫೋನ್ಸ್ ಅಂಡ್ ಹೋಮೋನಿಮ್ಸ್ ಗಳನ್ನು ಒಳಗೊಂಡಿದೆ. ENK 3ನ R&W ಪ್ಯಾಕೆಟ್ 40 ಸ್ಟೋರಿ ಬುಕ್ಸ್ ಗಳ ಸೆಟ್ ಅನ್ನು ಒಳಗೊಂಡಿದೆ. ಇದು ವಿದ್ಯಾರ್ಥಿಗಳಿಗೆ ಅನ್ನೋನ್ ಟೆಕ್ಸ್ಟ್ ಗಳನ್ನು ಓದುವ ಅವಕಾಶವನ್ನು ಒದಗಿಸುತ್ತದೆ. 5ರಿಂದ 8ರವರೆಗಿನ ಪ್ರತಿ ಮೈಲ್ಸ್ಟೋನ್ 10 ಸ್ಟೋರಿ ಬುಕ್ ಗಳನ್ನು ಹೊಂದಿದೆ. ವಿದ್ಯಾರ್ಥಿಗಳು ತಮ್ಮ ಆಯ್ಕೆಗೆ ಅನುಸಾರವಾಗಿ ಪ್ರತಿ ಮೈಲ್ಸ್ಟೋನ್ ನಲ್ಲಿ ಯಾವುದಾದರೂ ಒಂದು ಸ್ಟೋರಿ ಬುಕ್ ಅನ್ನು ಓದುವ ಅಗತ್ಯವಿದೆ. ಈ ಸ್ಟೋರಿ ಬುಕ್ಸ್ ಗಳ ಆಡಿಯೋ ಟ್ರ್ಯಾಕ್ ಗಳನ್ನು ದೀಕ್ಷಾ ಪೋರ್ಟಲ್ ನಲ್ಲಿ ಲಭ್ಯವಿದ್ದು, ಸ್ಟೋರಿ ಬುಕ್ ಅಲ್ಲಿ ನೀಡಲಾದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಶಿಕ್ಷಕರು ಸ್ಟೋರಿಗಳನ್ನು ಕೇಳಬಹುದು. ಶಿಕ್ಷಕರು ಪೇರೆಂಟ್ಸ್ ಗಳಿಗೆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಸ್ಟೋರೀಸ್ ಗಳನ್ನು ಕೇಳಲು ಸಹಾಯ ಮಾಡುವಂತೆ ಪ್ರೋತ್ಸಾಹಿಸಬೇಕು. ನೆನಪಿಡಿ, ಆಡಿಯೋ ಟ್ರ್ಯಾಕ್ಸ್ ಆರ್ ನಾಟ್ ಟು ಬಿ ಯೂಸ್ಡ್ ಫಾರ್ ಮೆಮೊರೈಸಿಂಗ್ ದ ಸ್ಟೋರಿ. ಸ್ಟೋರಿಯನ್ನು ಯಾವುದೇ ರೀತಿಯಾಗಿ ಮೆಮೊರೈಸ್ ಮಾಡಲು ಆಡಿಯೋ ಟ್ರ್ಯಾಕ್ ಗಳನ್ನು ಬಳಸಬಾರದು. ಈ ಸ್ಟೋರಿ ಬುಕ್ಸ್ ಗಳನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಪರಿಚಯಿಸುವುದು ಮತ್ತು ವಿದ್ಯಾರ್ಥಿಗಳು ಇವುಗಳನ್ನು ಹೇಗೆ ಬಳಸುವುದು ಎಂದಾದರೆ, ಸ್ಟೋರಿ ಬುಕ್ಸ್ ಮೈಲ್ಸ್ಟೋನ್ ಗಳ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ನಲ್ಲಿ ಬಂದರೂ ಶಿಕ್ಷಕರು ಈ ಸ್ಟೋರಿ ಬುಕ್ಸ್ ಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕು ಮತ್ತು ಅವುಗಳನ್ನು ಓದುವ ಅಗತ್ಯತೆಯನ್ನು ವಿವರಿಸಬೇಕು. ವಿದ್ಯಾರ್ಥಿಗಳು ಸ್ಟೋರಿ ಬುಕ್ಸ್ ಅನ್ನು ಮನೆಗೆ ಕೊಂಡೊಯ್ದು 2-3 ವಾರಗಳ ಅವಧಿಯಲ್ಲಿ ಓದಬಹುದು. ಸ್ಟೋರಿ ಬುಕ್ಸ್ ಗಳನ್ನು ಹೇಗೆ ನೋಡಿಕೊಳ್ಳಬೇಕು ಮತ್ತು ಅವುಗಳನ್ನು ಸುರಕ್ಷಿತವಾಗಿರಿಸುವುದು ಹೇಗೆ ಎಂಬುದರ ಕುರಿತು ಅವರಿಗೆ ಕೆಲವು ಸೂಚನೆಗಳನ್ನು ನೀಡಬೇಕು. ಶಿಕ್ಷಕರೇ, ವಿದ್ಯಾರ್ಥಿಗಳು 4ನೇ ಮೈಲ್ಸ್ಟೋನ್ ತಲುಪುವ ಹೊತ್ತಿಗೆ 10 ಸ್ಟೋರಿ ಬುಕ್ ಗಳನ್ನು ಪರಿಚಯಿಸಲು L&S ಅವಧಿಯನ್ನು ಬಳಸಿಕೊಳ್ಳಬಹುದು. ಸ್ಟೋರಿ ಬುಕ್ ನ ಶೀರ್ಷಿಕೆಯನ್ನು ಓದಿ ಬುಕ್ ನ ಬಗ್ಗೆ ಬ್ರೀಫ್ ಐಡಿಯಾ ನೀಡಬೇಕು. ನೀವು ನೀಡಿರುವ ವಿವರಣೆಯ ಆಧಾರದ ಮೇಲೆ ವಿದ್ಯಾರ್ಥಿಗಳು ಯಾವುದೇ ಒಂದು ಸ್ಟೋರಿ ಬುಕ್ ಅನ್ನು ಓದಲು ಆಯ್ಕೆ ಮಾಡಬಹುದು. ಮೈಲ್ಸ್ಟೋನ್ 5ರ ಓರಲ್ ಅವಧಿಗಳಲ್ಲಿ ಮೈಲ್ಸ್ಟೋನ್ 6ರ ಸ್ಟೋರಿ ಬುಕ್ ಗಳ ಪರಿಚಯವೂ ಆಗಬೇಕು. ವಿದ್ಯಾರ್ಥಿಯು ಸ್ಟೋರಿ ಬುಕ್ ಅನ್ನು ಆಯ್ಕೆ ಮಾಡಿದ ನಂತರ ಅದನ್ನು ತರಗತಿಯ ಲೈಬ್ರರಿಯಿಂದ ಎರವಲು ಪಡೆದು ಮನೆಗೆ ತೆಗೆದುಕೊಂಡು ಹೋಗಬಹುದು. ವಿದ್ಯಾರ್ಥಿಗಳಿಗೆ ಆಡಿಯೋ ಟ್ರ್ಯಾಕ್ ಅನ್ನು ಕೇಳುತ್ತಾ ಸ್ಟೋರಿಯನ್ನು ಅನುಸರಿಸುವಂತೆ ಸೂಚಿಸುವುದು. ವಿದ್ಯಾರ್ಥಿಗಳು ಮನೆಯಲ್ಲಿ ತಮ್ಮ ಪೋಷಕರು ಅಥವಾ ಒಡಹುಟ್ಟಿದವರ ಮುಂದೆ ಈ ಬುಕ್ಸ್ ಗಳನ್ನು ಗಟ್ಟಿಯಾಗಿ ಓದುವಂತೆ ಪ್ರೋತ್ಸಾಹಿಸಬೇಕು. R&W ಅವಧಿಯಲ್ಲಿ ವಾರದ ಒಂದು ದಿನವನ್ನು ಲೆವೆಲ್ 3 ವಿದ್ಯಾರ್ಥಿಗಳಿಗೆ ಸ್ಟೋರಿಯನ್ನು ಓದಲು ಮೀಸಲಿಡಿ. ಈ ದಿನದಂದು ವಿದ್ಯಾರ್ಥಿಗಳು ತಾವು ಮನೆಗೆ ತೆಗೆದುಕೊಂಡು ಹೋದ ಸ್ಟೋರಿ ಬುಕ್ ಅನ್ನು ಶಾಲೆಗೆ ತರುತ್ತಾರೆ. ಶಿಕ್ಷಕರಿಗೆ ತಮ್ಮ ಪ್ರಗತಿಯನ್ನು ಪ್ರದರ್ಶಿಸುತ್ತಾರೆ. ಈ ದಿನ ಅವರು ಬೇರೆ ವಿದ್ಯಾರ್ಥಿಯೊಂದಿಗೆ ಅಥವಾ ಸ್ವತಂತ್ರವಾಗಿ ತರಗತಿಯಲ್ಲಿ ಬುಕ್ ಅನ್ನು ಓದುತ್ತಾರೆ. 3 ವಾರಗಳ ಕೊನೆಯಲ್ಲಿ ವಿದ್ಯಾರ್ಥಿಗಳು ತರಗತಿಯ ಮುಂದೆ ಸ್ಟೋರಿ ಬುಕ್ ಅನ್ನು ಓದಿ ಅದರಲ್ಲಿ ಅವರು ಏನನ್ನು ಇಷ್ಟಪಟ್ಟಿದ್ದಾರೆಂದು ವಿವರಿಸಬೇಕು. ವಿದ್ಯಾರ್ಥಿಗಳು ಸ್ಟೋರಿ ಬುಕ್ಗಳನ್ನು ಎರವಲು ಪಡೆದು ಮನೆಗೆ ಕೊಂಡೊಯ್ಯುವ ಬಗ್ಗೆ ಅನೇಕ ಶಿಕ್ಷಕರು ಅಸಮಾಧಾನ ಹೊಂದಿದ್ದಾರೆ. ವಿದ್ಯಾರ್ಥಿಗಳು ಸ್ಟೋರಿ ಬುಕ್ ಅನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಓದುವ ಯಾವುದೇ ಪ್ರಯತ್ನವನ್ನು ಮಾಡುವುದಿಲ್ಲ. ಕೆಲವೊಮ್ಮೆ ಪುಸ್ತಕಗಳು ಹಾನಿಗೊಳಗಾಗುತ್ತವೆ ಅಥವಾ ಕಳೆದು ಹೋಗುತ್ತವೆ ಎಂಬ ಭಾವನೆಗಳನ್ನು ಶಿಕ್ಷಕರು ಹೊಂದಿದ್ದಾರೆ. ಆದರೆ ನಿಯಮಿತ ಫಾಲೋಅಪ್ ನಿಂದಾಗಿ ಹಾನಿ, ನಷ್ಟ ಅಥವಾ ಪ್ರಗತಿಯ ಕೊರತೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು. ಪೋಷಕರಿಗೆ ಸ್ಟೋರಿ ಬುಕ್ಗಳನ್ನು ಮನೆಗೆ ಕಳುಹಿಸಲಾಗುವುದು ಎಂದು ತಿಳುವಳಿಕೆ ನೀಡುವುದು ಒಳ್ಳೆಯದು.
ಇದರಿಂದ ಅವರು ತಮ್ಮ ಮಕ್ಕಳಿಗೆ ಗಟ್ಟಿಯಾಗಿ ಓದಲು ಮತ್ತು ಸ್ಟೋರಿ ಬುಕ್ಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಪ್ರೋತ್ಸಾಹಿಸುತ್ತಾರೆ. ರೈಟಿಂಗ್ ಎಕ್ಸರ್ಸೈಸಸ್ ಇನ್ ENK3. ರೀಡಿಂಗ್ ಎಕ್ಸರ್ಸೈಸ್ಗಳನ್ನು ಮಾಡುವಾಗ ವಿದ್ಯಾರ್ಥಿಗಳು 3ನೇ ತರಗತಿಯ NCERT ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ ನೀಡಿರುವ ಎಕ್ಸರ್ಸೈಸ್ಗಳ ಮಾದರಿಯಲ್ಲಿ ಸಿಂಪಲ್ ಸೆವೆರಲ್ ರೈಟಿಂಗ್ ಎಕ್ಸರ್ಸೈಸ್ಗಳಲ್ಲಿ ತೊಡಗುತ್ತಾರೆ. ಈ ಎಕ್ಸರ್ಸೈಸ್ಗಳು ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ನ ಎಕ್ಸರ್ಸೈಸ್ಗಳನ್ನು ಒಳಗೊಂಡಿರುತ್ತವೆ. ಪಿಕ್ಚರ್ ವರ್ಡ್ ಅಸೋಸಿಯೇಷನ್ ಎಕ್ಸರ್ಸೈಸ್, ರೀಅರೇಂಜಿಂಗ್ ಸೆಂಟೆನ್ಸಸ್, ಸ್ಟೋರಿ ಅಂಡ್ ರೈಮ್ ಬೇಸ್ಡ್ ಎಕ್ಸರ್ಸೈಸ್, ಆನ್ಸರಿಂಗ್ ಕ್ವೆಶ್ಚನ್ ಬೇಸ್ಡ್ ಆನ್ ದ ಸ್ಟೋರೀಸ್ ಅಂಡ್ ಪೋಯಮ್ಸ್. ಇವೆಲ್ಲವುಗಳನ್ನು ಓದಿ ಅರ್ಥ ಮಾಡಿಕೊಂಡ ನಂತರವೇ ಪ್ರಶ್ನೆಗಳಿಗೆ ಉತ್ತರಿಸುವ ಅಗತ್ಯವಿರುತ್ತದೆ. ಮೊದಮೊದಲ ಮೈಲ್ಸ್ಟೋನ್ಸ್ಗಳಲ್ಲಿನ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು. Then gradually release the responsibility to the students. ಅಂದರೆ ಒಂದು ಮೈಲ್ಸ್ಟೋನ್ನಿಂದ ಇನ್ನೊಂದು ಮೈಲ್ಸ್ಟೋನ್ಗಳಲ್ಲಿ ಮುಂದುವರಿಯುತ್ತಿದ್ದಂತೆ ಎಕ್ಸರ್ಸೈಸ್ಗಳನ್ನು ಸ್ವತಃ ವಿದ್ಯಾರ್ಥಿಗಳೇ ಅರ್ಥ ಮಾಡಿಕೊಂಡು ಬಿಡಿಸಲು ಪ್ರಯತ್ನಿಸಬೇಕೆಂಬ ಮತ್ತು ಅಗತ್ಯವಿದ್ದಾಗ ಮಾತ್ರ ಸಹಾಯಕ್ಕಾಗಿ ಬರಬೇಕೆಂಬ ಜವಾಬ್ದಾರಿಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು. ಇಲ್ಲಿಗೆ ಈ ಮಾಡ್ಯೂಲ್ ಮುಗಿದಿದ್ದು, ಶಿಕ್ಷಕರೇ ತಮಗೆಲ್ಲರಿಗೂ ಲೆವೆಲ್ 3 RNW ಕರಿಕ್ಯುಲಂನ ಓವರ್ವ್ಯೂ ಆಫ್ RNW ಅಂಡ್ ಹೌ ಟು ಸ್ಕ್ಯಾಫೋಲ್ಡ್ ರೀಡಿಂಗ್ ಗಳ ಬಗ್ಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಶುಭವಾಗಲಿ. ವಂದನೆಗಳು.